राजाधिराज सद्गुरुनाथ महाराज की जय जय गुरुदेव दत्त ಎಲ್ಲ ಪರಮ ಪೂಜ್ಯರ ಮಹಾರಾಜರ ಪಾದ ಪದ್ಮಕ್ಕೆ ಅನಂತ ಕೋಟಿಯ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದಾನಂದ ಬಸ್ಮೆ ಮಹಾರಾಜರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎನ್ನ ಆರಾಧ್ಯ ಗುರುಗಳಾದ ಅನುಷ್ಠಾನ ಮೂರ್ತಿಗಳು ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸತ್ಸಂಗದ ಕಾರ್ಯಕ್ರಮದ ಶಕ್ತಿ ಎಷ್ಟೈತಿ ಅನ್ನುವಂಥದ್ದನ್ನ ಇವತ್ತು ದಿನಮಾನಗಳ ಒಳಗೆ ನಾವು ನೋಡ್ತಾ ಇದ್ದೀವಿ. ಸತ್ಸಂಗ ನಮಗೆ ಏನು ಮಾಡ್ತದಪ್ಪ ಅಂತಂದ್ರೆ ನಮ್ಗೆ ಒಳ್ಳೆಯದನ್ನ ಮಾಡ್ತದೆ. ಯಾವುದು ನಮ್ಮ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಸತ್ಸಂಗ ಮಾಡಿಸ್ತದೆ. ಸತ್ಸಂಗ ನಮಗೆ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತೈತಿ. ಸತ್ಸಂಗ ಪ್ರೇರಣೆ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಸತ್ಸಂಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಜಾಡ್ಯವನ್ನ, ನಮ್ಮ ಆಲೋಚನೆಗಳಲ್ಲಿ ಅಂಟ್ಕೊಂಡಿರ್ತಕ್ಕಂತಹ ತುಕ್ಕನ್ನ ಏನ್ ಮಾಡ್ತೈತಿ ಅಂತಂದ್ರೆ ನಿವಾರಣೆ ಮಾಡ್ತೈತಿ. ನಮ್ಮ ಮನಸ್ಸನ್ನ ಉಲ್ಲಾಸಿತಗೊಳಿಸ್ತೈತಿ. ನೋಡ್ರಿ ಎಷ್ಟು ಆನಂದ ಆಕತಿ ಭಜನಾ ಮಾಡೋದ್ರಿಂದ, ಗುರುವಿನ ಸ್ಮರಣ ಮಾಡೋದ್ರಿಂದ, ಒಂದು ಆ ಪರಮಾತ್ಮನ ಜ್ಞಾನ ಮಾಡೋದ್ರಿಂದ ನಮ್ಮ ಮನಸ್ಸು ಎಷ್ಟು ಉಲ್ಲಾಸ ಆಕತಿ. ಈ ಸತ್ಸಂಗದ ಶಕ್ತಿ ಇದೆ. ಮತ್ತೆ ಸತ್ಸಂಗದೊಳಗೆ ಯಾರು ಪಾಲ್ಗೊಂಡಿರ್ತಾರೋ ಅವರ ಮನಸ್ಥಿತಿ ಹೆಂಗಿರ್ತೈತಪ್ಪ ಅಂತಂದ್ರೆ ಸದಾ ಸತ್ಯ ನ್ಯಾಯ ಧರ್ಮದ ನೀತಿ ಒಳಗ ಸತ್ಸಂಗ ನಡೆಸ್ಕೊಂಡು ಹೋಗ್ತೈತಿ. ಸತ್ಸಂಗ ಯಾಕೆ ಸದ್ಗುರುಗಳು ಮಾಡ್ಲಿಕ್ಕೆ ಪ್ರೋತ್ಸಾಹ ಮಾಡ್ಯಾರ ಈ ಭೂಮಿ ಮೇಲೆ ಅಂತಂದ್ರೆ ಆ ಸತ್ಸಂಗದಿಂದ ಸತ್ಯ ನ್ಯಾಯ ನೀತಿ ಧರ್ಮ ಆ ವ್ಯಕ್ತಿಯಲ್ಲಿ ಪ್ರತಿಯೊಂದು ರಕ್ತದೊಳಗ ಪರಿಪಾಲನೆ ಮಾಡುವಂಥದ್ದನ್ನ ಸತ್ಸಂಗ ಕರ್ಕೊಂಡು. ಸತ್ಸಂಗದ ಮಹತ್ವ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಜನ್ಮಾಂತರದ ಪಾಪ ಕರ್ಮಗಳು ಪರಿಹಾರ ಆಕಾವ. ಮಾತ್ರ ಮುಂದೆ ನಮ್ಮ ಕಡೆಯಿಂದ ಪಾಪ ಆಗಲಾರ್ದಂಗೆ ಎಚ್ಚರಿಕೆ ವಹಿಸ್ತಾರೆ. ಬಹಳ ಮಹತ್ವದ್ರಿ. ಸತ್ಸಂಗದ ಬದಲು ನಾವು ಎಷ್ಟು ಹೇಳಿದ್ರು ಕಡಿಮೆ, ಸತ್ಸಂಗದ ಬದಲು ವರ್ಣನ ಎಷ್ಟು ಮಾಡಿದ್ರು ಕಡಿಮೆ. ಈ ಭೂಮಂಡಲದ ಮೇಲೆ ಸತ್ಸಂಗದೊಳಗೆ ಪಾಲ್ಗೊಂಡ ಇವತ್ತ ಹಾಳಾಗ್ಯಾರು, ಇವತ್ತ ದರಿದ್ರಾಗ್ಯಾರು, ಇವತ್ತ ನಾಶ ಆಗ್ಯಾರು ಅಂತನ್ನುವಂಥದ್ದು ಎಲ್ಲಿ ಸಿಗುದು ಸತ್ಸಂಗದೊಳಗೆ. ಅದ ಕೆಟ್ಟ ಸಹವಾಸದಿಂದ ಈ ಭೂಮಂಡಲದ ಮೇಲೆ ಉದ್ಧಾರ ಆದವರು ಯಾರು ನೋಡಿ. ಎಷ್ಟು ಶಕ್ತಿ ಸತ್ಸಂಗದೊಳಗೆ ಐತಿ. ಸತ್ಸಂಗ ನಮಗ ಬಂಗಾರ ಕೊಡದೇ ಇರ್ಬೋದು, ಆಸ್ತಿ ಸಂಪತ್ತು ಕೊಡದೇ ಇರ್ಬೋದು, ಮಣಿ ಕಟ್ಟಡ ಅವು ಯಾವ ಕೊಡದೇ ಇರ್ಬೋದು, ವಸ್ತು ರೂಪದ ವಸ್ತುಗಳನ್ನು ಕೊಡದೇ ಇರ್ಬೋದು. ಆದ್ರೆ ಸತ್ಸಂಗ ನಮಗೆ ಏನು ಕೊಡ್ತೈತಪ್ಪ ಅಂತಂದ್ರೆ ನಮ್ಮ ಆತ್ಮದಲ್ಲಿ, ನಮ್ಮ ಬದುಕಿನಲ್ಲಿ ಸದ್ಗುಣಗಳ ಫಲಗಳನ್ನು ಹೆಚ್ಚಿಕೊಟ್ಟ ನಮ್ಮ ಜನ್ಮವನ್ನ ಪಾವನ ಮಾಡ್ತದೆ. ಅಂತ ಶಕ್ತಿ ಇಂತಹ ಸತ್ಸಂಗದೊಳಗೆ. ಅತಿ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ನಾವು ನಮ್ಮ ದೇಹವನ್ನು ನಾವು ಶುದ್ಧಿ ಮಾಡ್ಕೊತೀವಿ. ಆದ್ರೆ ನಮ್ಮ ಮನಸ್ಸುಗಳನ್ನ, ಆಲೋಚನೆಗಳನ್ನ, ಜ್ಞಾನವನ್ನ ಶುದ್ಧಿ ಮಾಡ್ಕುವಂತ ಯಾವುದರೇ ಸ್ಥಾನ ಇತ್ತಪ್ಪ ಅಂತಂದ್ರ ಇಂಥ ಸತ್ಸಂಗ ಸದ್ಗುರುವಿನ ಸಾನ್ನಿಧ್ಯದೊಳಗೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಸದ್ಗುರುಗಳು ಹೇಳ್ಯಾರ. ಮತ್ತೆ ಇವತ್ತೆಲ್ಲಾ ಸತ್ಸಂಗದ ನಾವು ಪಾಲ್ಗೊಂಡಿದ್ದೀವಪ್ಪ ಅಂತಂದ್ರೆ ಭಗವಂತನ ಕೃಪಾಕಟಾಕ್ಷ ಬೇಕು. ಭಗವಂತನ ಕಾರುಣ್ಯ, ಭಗವಂತನ ಪ್ರೇಮ, ದಯಾಮಯ ಇತ್ತಂದ್ರೆ ಮಾತ್ರ ಇಂಥ ಸತ್ಸಂಗದಾಗ ನಮಗೆ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಕತಿ. ಇರ್ಲಿಕ್ಕಂದ್ರೆ ಆಗುದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಹೇಳ್ಬೇಕಂತಂದ್ರೆ ಸಿದ್ಧಾರ್ಥನು ಅಂತ ರಾಜ ನಿಮಗೆ ಆಗಿ ಹೋಗಿದ್ದು ಗೊತ್ತ. ಸಿದ್ಧಾರ್ಥ ಮುಂದೆ ಅವ್ರು ಹೋಗಿ ಬುದ್ಧ ಆದ್ರೆ ನಿಮ್ಗೆ ಗೊತ್ತಿದೆ. ಸಿದ್ಧಾರ್ಥನು ಅಂತ ರಾಜ, ದೊಡ್ಡ ರಾಜ, ಸಕಲ ಅಷ್ಟೈಶ್ವರ್ಯಗಳನ್ನ ಅನುಭವಿಸಿರ್ತಕ್ಕಂಥ ರಾಜ, ಸುಮಾರು 10 ಅಂತಃಪುರಗಳನ್ನು ಸೃಷ್ಟಿ ಮಾಡಿಕೊಂಡು ಸಕಲ ಭೋಗಗಳನ್ನು ಅನುಭವಿಸುವಂತ ರಾಜ ಏನ್ರಿ. ಅವ ಬದುಕಿನಲ್ಲಿ ಏನ್ ನೋಡಿದಪ್ಪ ಅಂತಂದ್ರ ನೋವುಗಳನ್ನು ನೋಡಿದ, ದುಃಖಗಳನ್ನು ನೋಡಿದ, ಕಷ್ಟಗಳನ್ನು ನೋಡಿದ, ತೊಂದರೆಗಳನ್ನು ನೋಡಿದ, ಜನರ ಕಣ್ಣೀರುಗಳನ್ನು ನೋಡಿದ. ಅವ ತಿಳ್ಕೊಂಡ್ರೆ ಸಿದ್ಧಾರ್ಥ ಈ ಬದುಕು ಕಾಲ್ಪನಿಕ ಐತಿ, ತಾತ್ಕಾಲಿಕ ಐತಿ ಅನ್ನುವಂಥದ್ದನ್ನ ಸಿದ್ಧಾರ್ಥ ತಿಳ್ಕೊಂಡ ಅವ್ರು ಏನ್ ಮಾಡಿದಪ್ಪ ಅಂತಂದ್ರೆ ಬುದ್ಧ ಆದ ಮುಂದೆ ಪ್ರೇಮ ಭಿಕ್ಷು ಆಗ. ಸಿದ್ಧಾರ್ಥ ಬುದ್ಧಾಗೆ ಮುಂದೆ ಪ್ರೇಮ ಭಿಕ್ಷು ಆಗ. ಇವತ್ತು ಮಹಾರಾಜರು ಎಲ್ಲಾರು ಏನಿದ್ದಾರೆ ಅವರೆಲ್ಲ ಇವ್ರ ಹಿಂದಿನ ಚರಿತ್ರೆಗಳನ್ನ ನೀವು ನೋಡ್ರಿ, ಅವ್ರಿಗೆ ಏನೂ ಕಡಿಮೆ ಇಲ್ಲ. ಸಾಕಷ್ಟು ಸಂಪತ್ತಿದ್ರು ಸತ್ಸಂಗದ ಒಲವು ಎಲ್ಲವನ್ನ ಸಂಘ ಪರಿತ್ಯಾಗಗಳನ್ನು ಮಾಡಿ ಇರುತ್ತೆ ಪರಮಾತ್ಮನ ಕಡೆ ಆಗ್ಬೋದು. ಎಷ್ಟೋ ವಿದ್ಯಾವಂತರು ಋಷಿಮುನಿಗಳು ಆಗಬಾರ್ದು, ಹಂಗ ಪಂಡಿತರು ಆಗಿ ಹೋಗಿ ಇವತ್ತು ಸತ್ಸಂಗದ ಒಂದು ಪರಿಕಲ್ಪನೆಗೆ ಏನಪ್ಪ ಅಂದ್ರೆ ಶಕ್ತಿ ತುಂಬುವಂತ
ಕೆಲಸ ಅವರು ಮಾಡಾಕ್ತಾರ. ನಾವು ನೀವು ಕುಡ್ಕೋದೇನಿತ್ತು ಸತ್ಸಂಗದೊಳಗೆ ನಾವು ಅದರಿವು. ಆದ್ರೆ ಒಂದಂತೂ ಹೇಳಿಗ್ಯಾರ, ಏನು ಹೇಳಿಗ್ಯಾರಪ್ಪ ಅಂದ್ರೆ ಮಹಾರಾಜರು ಈ ಭೂಮಂಡಲದ ಮೇಲೆ ಹರ್ ಹರ್ ಮಹಾದೇವ, ಜೈ ಶ್ರೀರಾಮ್, ಈ ಪರಮಾತ್ಮನ ಸ್ವರೂಪಗಳು ಇವೆಲ್ಲ. ಜೈ ಶ್ರೀರಾಮ್ ಇದನ್ನು ಬಿಟ್ಟರೆ ಉಳ್ಕಿದ್ದೆಲ್ಲ ನಮ್ದೆಲ್ಲ ಕಾಲ್ಪನಿಕ ಐತಿ. ಅದಕ್ಕೆ ನಾವೆಲ್ಲ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಜನ್ಮ ಪಾವನ ಮಾಡ್ಕೋಬೇಕು. ಇವತ್ತು ನಾವು ಏನು BMW ಕಾರ್ನಾಗ ಅಡ್ಡಾಡ್ತಿರ್ಬೇಕು, ಇವತ್ತು ನಾವು ವಿಮಾನದಾಗ ವಿಶ್ವವನ್ನು ಸುತ್ತಾಡಿ ಬರ್ತಿರ್ಬೇಕು. ಆದ್ರೆ ನಮ್ಮ ಕೊನೆಯ ಅಂತಿಮ ಯಾತ್ರೆ ಎಲ್ಲಿತ್ತಪ್ಪ ಅಂತಂದ್ರೆ ನಮ್ದು ಛತ್ರದಾಗೆ ಇರ್ತೈತಿ. ಶವ ಸಾಗಾಣಿಕೆ ವಾಹನದಾಗ ನಮ್ದು ಸಾಕಬಹುದು. ಅದಕ್ಕೆ ಬದುಕಿನೊಳಗೆ ನಮ್ಮ ಮೋಸ ವಂಚನೆ ಒಬ್ರಿಗೆ ಅನ್ಯಾಯನ ಮಾಡಲಾರ್ದ ಒಂದು ಒಳ್ಳೆ ಬದುಕನ್ನು ನಾವು ಸಾಕ್ಷಿದ್ದೆ. ಆದ್ರೆ ನಾವು ಇವತ್ತು ಏನು ಸತ್ಸಂಗ ಮಾಡುವಂತ ಒಂದು ಏನೊಂದು ಪಥದೊಳಗೆ ನಾವು ಸಾಗಾಕತ್ತಿದ್ದೀವಿ. ಸ್ವಾರ್ಥಕ್ಕಾಕತಿ ಇಂಥ ಮಹಾರಾಜರ ಆಶೀರ್ವಾದ ನಮಗೆಲ್ಲ ಸಿಗ್ತೈತೆ ಅನ್ನೋಂಥ ಮಾತನ್ನು ಹೇಳಿ ನಾನು ಯಾರು